ಮದುವೆ ದಿನ ಲಾಸ್ಟ್ ಮಿನಿಟಲ್ಲಿ ಹುಡುಗಿ ಎಕ್ಸ್ಚೇಂಜ್ ಆಗಿದ್ಯಾಕೆ? ಹೇಗೆ? ಹಳ್ಳಿ ಹುಡುಗಿ ಅವಳನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ರೀಸನ್ಗೆ ಶರತ್ ಅವ್ರೇನಾದ್ರೂ ಅವಳನ್ನ ಮದುವೆ ಆದ್ರ? ಐ ಮೀನ್ ಡಾಮಿನೇಟ್ ಮಾಡ್ಬೋದು ಅಂತಾನೆ ಶರತ್ ಅವ್ರೇನಾದ್ರೂ ಮದುವೆ ಆಗಿದ್ದ? ವಾಟ್ ರಬಿಶ್ ಆರ್ ಯು ಟಾಕಿಂಗ್ ಅಬೌಟ್? ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಿಮ್ಮ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಬೇಕಾಗುತ್ತೆ. ಅಲ್ಲ, ಮೈಂಡ್ ಯರ್ ಲ್ಯಾಂಗ್ವೇಜ್ ಐತೆ. ಶರತ್, ಕೋಪ ಮಾಡ್ಕೋಬೇಡ, ತಾಳ್ಮೆಯಿಂದ ಮಾತಾಡು. ವೈ ನಾಟ್ ಮಿಸ್ಟರ್ ಶರತ್ ಅವರೇ? ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆದ್ರೆ, ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡಿದ್ರೆ ನಮ್ಮನ್ನ ಕರೆದು ಪಬ್ಲಿಸಿಟಿ ಮಾಡಿ ಅಂತ ಹೇಳ್ತೀರಾ. ಅದೇ ನಿಮ್ ಲೈಫಲ್ಲಿ ನಡೆದಿರೋ ಒಂದ್ ಘಟನೆ ಬಗ್ಗೆ ನಾವು ಮಾತಾಡಿದ್ರೆ ರಬ್ಬಿಶ್ ಅಂತೀರಾ? ನೀವು ವುಮನೈಸರ್ ಅನ್ನೋ ಆರೋಪ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ದಿಸ್ ಇಸ್ ಟೂ ಮಚ್. ನೋಡಿಮ್ಮ, ಈ ಥರ ಸುಳ್ಳು ಸುದ್ದಿ ಯಾರು ನಿಮಗೆ ಕೊಟ್ಟರೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವೇ ನಿಮ್ಮ ಆಫೀಸ್ಗೆ ಬಂದು ಅಥವಾ ಇನ್ನೊಂದು ದಿವಸ ಪ್ರೆಸ್ ಮೀಟ್ ಅರೇಂಜ್ ಮಾಡಿನೋ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಆದರೆ ಈಗ ಅದು ಸರಿಯಾದ ಟೈಮ್ ಅಲ್ಲ. ಹೌದು, ನೀವು ಮಾಡ್ತಾ ಇರೋದೇ ಫಾಲ್ಸ್ ಅಲಿಗೇಷನ್. ನಮ್ಮ ಶರತ್ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಈ ರೀತಿ ತಪ್ಪು ಆರೋಪ ಹೊರಿಸ್ತಾ ಇದ್ದೀರಾ? ನೋಡಿ ಮೇಡಮ್, ನಮಗ್ ಬಂದಿರೋ ಆರೋಪದ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಬೇಕೇ ಬೇಕು. ನಮಗೂ ಶರತ್ ಅವ್ರ ಬಗ್ಗೆ ಚೆನ್ನಾಗೇ ಗೊತ್ತು. ಅವರ ಲಾಸ್ಟ್ ವೈಫ್, ಐ ಮೀನ್ ಲೇಟ್ ಅಂಬಿಕಾ ಅವರು ಕೂಡ ಒಬ್ಬ ಆರ್ಫನ್ ಆಗಿದ್ರು. ಅವ್ರಿಗೂ ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಶೀ ಈಸ್ ಆಲ್ಸೋ ಹೆಲ್ಪ್ಲೆಸ್. ಬಟ್ ಅವ್ರು ಯಾವಾಗ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆದ್ರು, ತಮ್ಮನ್ನ ತಾವು ಗ್ರೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು, ಸಡನ್ ಆಗಿ ಅವರ ಡೆತ್ ಆಯ್ತು ಅಂದ್ರೆ ಏನರ್ಥ? ಇದ್ರ ಬಗ್ಗೆ ಎಲ್ರಿಗೂ ಅನುಮಾನ ಇದೆ ಮೇಡಮ್. ಏನ್ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ಏನ್ ನಿಮ್ಮ ಮಾತಿನ ಅರ್ಥ? ಮೊದಲನೇ ಹೆಂಡತಿ ಅನಾಥೆ, ಈಗ ಬಂದಿರೋರು ಮಗುನ ನೋಡ್ಕೊಳ್ಳೋ ಆಯ. ಯೂಶಲಿ ದೊಡ್ಡವರೆಲ್ಲ ಅವ್ರ ಸ್ಟೇಟಸ್ಗೆ ತಕ್ಕಂತೆ ಇರೋರ್ನ ಮದುವೆ ಆಗ್ತಾರೆ. ನೀವೆಲ್ಲ ದೊಡ್ಡವರು, ಡೊಮಿನೇಟ್ ಮಾಡೋಕ್ಕಾಗಲ್ಲ ಅಂತ ಇಂಥವ್ರನ್ನ ಆಯ್ಕೆ ಮಾಡ್ಕೊಳ್ತಿದ್ದೀರಾ? ಇವರೆಲ್ಲ ಇದ್ದಕ್ಕಿದ್ದಾಗೆ ಹೇಗೆ ಬಂದ್ರು? ಇವರೆಲ್ಲ ಎಷ್ಟು ರಬ್ಬಿಶಾಗಿ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅಂಬಿಕಾ ಅವ್ರ ಸಾವಿನ ಬಗ್ಗೆ ಮತ್ತು ಶರತ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಸಾಕು. ಅಯ್ಯೋ, ಶರತ್ ಅವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಏ ದುರ್ಗಾ, ಏನೇ ಮಾಡ್ದೆ ನೀನು? ಸುಮ್ಮನಿರು ಅಂತ ಹೇಳಿದೆ ಅಲ್ವಾ ನಿಂಗೆ? ನನ್ಗ್ಯಾಕೋ ಈ ಪ್ರಭಾ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸ್ತಾ ಇದೆ. ಈ ದುರ್ಗಾ ಬಂದ ಮೇಲೆನೆ ಇದೆಲ್ಲಾನು ಶುರುವಾಗಿದ್ದು. ಮೊದಲು ನಮ್ಮ ಮನೇಲಿ ಶಾಂತಿ, ಸುಖ, ನೆಮ್ಮದಿ ಎಲ್ಲ ಇತ್ತು. ಈಗ ಎಲ್ಲ ಹೊರಟು ಹೋಗಿದೆ. ಬರೀ ಒಂದಲ್ಲ ಒಂದು ರಾಧಾಂತಗಳೇ. ಎಸ್, ಐ ಅಗ್ರಿ. ಮನೆ ಕಾಲಿಟ್ಟಾಗಿಂದ ಎಲ್ಲ ಮಿಸ್ಫಾರ್ಚೂನ್ ಈವೆಂಟ್ಗಳೇ. ಸುಮ್ಮನೆ ಏನೇನೋ ಮಾತಾಡೋ ಅಗತ್ಯ ಇಲ್ಲ. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಪ್ರಭಾ, ನಮಗಿದೆಲ್ಲ ಯಾವುದು ಬೇಕಾಗಿಲ್ಲಮ್ಮ. ಜೀವನದಲ್ಲಿ ನೆಮ್ಮದಿ ಸಿಕ್ಕರೆ ಸಾಕಾಗ್ಬಿಟ್ಟಿದೆ. ನೀವ್ ಹೇಗೋ ಬಂದಿದ್ದೀರಾ ಅಲ್ವಾ, ನಿಮ್ ಮಗಳನ್ನ ಕರ್ಕೊಂಡು ವಾಪಸ್ ಇಲ್ಲಿಂದ ಹೊರಟೋಗ್ಬಿಡಿ. ಇಷ್ಟು ವರ್ಷ ನೋಡ್ಕೊಂಡಿರೋ ತಪ್ಪಿಗೆ ಕರ್ಕೊಂಡು ಹೋಗ್ಲೇಬೇಕಲ್ಲ. ದುರ್ಗಾ, ನಡಿ. ಇಲ್ಲಿವರೆಗೂ ಆಗಿರೋದೇ ಸಾಕು. ಇವಾಗ ನಿಮ್ ಡ್ರಾಮಾ ಶುರು ಮಾಡಿದ್ರೆ ನಾನಾಗಿರಲ್ಲ ಅಷ್ಟೇ. ಹುಷಾರ್.
ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಮಾಯಾ. ಇಸ್ ಇಟ್? ನನ್ನ ಶರತ್ಗೆ ಹರ್ಟ್ ಮಾಡಿದ್ರೆ ಅದು ನನಗೆ ಸಂಬಂಧ ಪಡಲ್ವಾ? ನೀನ್ ಶರತ? ವೇಟ್ ನನಗೆ ನಗು ತಡ್ಕೊಳಕ್ಕಾಗ್ತಿಲ್ಲ. ಶರತ್ ನಿನ್ನ ಫ್ರೆಂಡ್ ಅಂತಾನು ಕನ್ಸಿಡರ್ ಮಾಡಲ್ಲ, ಆದ್ರೆ ನೀನು ಅದೇನೋ ಅಂತಾರಲ್ಲ ಭ್ರಮೆಯಲ್ಲಿದೆಯಾ? ನೀನು ನಿನ್ ಬೌಂಡ್ರಿನ ಕ್ರಾಸ್ ಮಾಡ್ತಿದ್ಯಾ. ನಿಜ ಹೇಳು, ಏನ್ ಮಾಡಕ್ ಹೊರಟಿದ್ಯಾ? ಹೇಳಿದ್ನಲ್ಲ ಮಾಯಾ, ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಹೌದಾ? ಸರಿ, ಹಾಗಾದ್ರೆ ನೀನ್ ಏನ್ ಮಾಡ್ತಿದ್ಯಾ ಅಂತ ಮನೆಯವ್ರಿಗೆಲ್ಲ ಹೇಳ್ತೀನಿ. ಎವ್ರಿ ಒನ್ ಇನ್ ದ ಫ್ಯಾಮಿಲಿ ಶುಡ್ ನೋ. ಮಾಯಾ ಪ್ಲೀಸ್, ಮಾಯಾ ಡೋಂಟ್ ಡೂ ದಿಸ್ ಪ್ಲೀಸ್ ಮಾಯಾ ಅಂತ ನನಗೆ ಬೆಗ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನು ಹೋಗ್ಬಿಟ್ಟು ಹೇಳು, ಆಮೇಲೆ ಈ ಲಾಸ್ಟ್ 1 ವರ್ಷದಲ್ಲಿ ನೀನೇನೇನು ಮಾಡಿದ್ಯಾ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಸೊ ಮಾಯಾ, ಬಿ ಎ ಗುಡ್ ಗರ್ಲ್, ಗೆಟ್ ಔಟ್ ಆಫ್ ಮೈ ವೇ. ಆ ರೀತಿ ಎಲ್ಲ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಅಷ್ಟು ಕೇವಲವಾಗಿ ಜಸ್ಟ್ ಹೌ? ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ಏನ್ ಗೊತ್ತು ಅವ್ರಿಗೆ? ನಾನು ಹುಮನೈಸರ ಡಾಮಿನೇಟ್ ಮಾಡ್ತಾ ಇದ್ದೀನ. ಅಂಬಿಕಾ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಅವ್ರಿಗೆ? ಐ ವೋಂಟ್ ಲೀವ್ ದೆಮ್. ಲಡಿ ಮರತ್, ನೀನೇ ಹೇಳು ಅಂಬಿಕಾ, ನಾನು ಅಂತವನ? ಶರತ್, ನೀವು ಅಪರಂಜಿಗೆ ತಾನು ಅಪರಂಜಿ ಅಂತ ಗೊತ್ತಿದೆ ಅಲ್ವಾ? ಅದಕ್ಕೆ ಬೇರೆ ಯಾರಾದ್ರೂ ಪ್ರಮಾಣ ಪತ್ರ ಕೊಡ್ಬೇಕಾ? ಇಲ್ಲ ತಾನೆ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ನೀವು. ಅವ್ರು ಹಾಗೆ ಮಾತಾಡುವಾಗಲೇ ನಾನು ಅವ್ರಿಗೆ ಪಾಠ ಕಲಿಸ್ಬೇಕಿತ್ತು. ಯಾಕೆ ಸುಮ್ಮನಿದ್ದೆ? ಅದು ಹಾಗೆ ಆಗತ್ತೆ ಶರತ್. ಕೆಲವೊಂದನ್ನ ನಾವು ನಿರೀಕ್ಷೆ ಮಾಡಿರಲ್ಲ, ಅದಾದಾಗ ನಮಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೂ ಅವರೆಲ್ಲ ಹೇಗೆ ಬಂದರು? ಹೋಗಿ ನಿಮ್ಮಂಥ ಜೆಂಟಲ್ಮೆನ್ ಮೇಲೆ ಅಂತ ಆರೋಪ ಹೇಗೆ ಹಾಕಿದ್ರು? ನನಗಂತೂ ಅರ್ಥನೇ ಆಗ್ತಾ ಇಲ್ಲ.